ಸರ್ ನನ್ನ ಹೆಸರು ಮಾಡಿಮನೆ ಶಿವಕುಮಾರ್ ಅಂತೇಳಿ. ನಾನು ಪ್ರಾಪರ್ ದಾವಣಗೆರೆ ಸರ್. ನಾನು ಸಮಾಜ ಸೇವಕನೂ ಹೌದು. ಈವರೆಗೆ ಅಂತೂ 102 ಸಾರಿ ರಕ್ತದಾನ ಮಾಡಿದ್ದೇನೆ. ಇವತ್ತಿನ ಪ್ರಜಾವಾಣಿಯಲ್ಲೂ ಪೇಪರ್ನಲ್ಲಿ ಬಂದಿದೆ ಸರ್ ನಂದು ಇವತ್ತು. ನಾನು ಎಲ್ಲೇ ರಕ್ತದಾನ ಶಿಬಿರ ನಡೆಯಲ್ಲ ಸರ್, ನನಗೆ ಯಾರು ಕರಿಬೇಕನ್ನೋ ಪ್ರಶ್ನೆನೇ ಇಲ್ಲ. ನನಗೆ ಎಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಾನು ಸ್ವತಃ ದುಡ್ಡಿನಲ್ಲಿ ನಾನು ಖರ್ಚಿನಲ್ಲೇ ಬರ್ತೀನಿ. ಮತ್ತು ನನಗೆ ಇದು ಮೊದಲನೇ ಅವಕಾಶ ಇಲ್ಲಿ ಬಂದಿದ್ದೇನೆ ಸರ್ ಇವ್ರ ಜೊತೆಗೆ. ನೆಕ್ಸ್ಟ್ ವರ್ಷ ಬರೋ ವರ್ಷ ಇವ್ರು ಏನಾದ್ರು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದರೆ ನಾನು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀನಿ ಸರ್. ಇದರಲ್ಲೂ ಮಾಡ್ತಾ ಇದ್ದೀನಿ. ಆದರೆ ನಾನು ವಿಶೇಷವಾಗಿ ಮೈಯೆಲ್ಲ ರಕ್ತದ ಹನಿ ಮೂಲಕ ಸ್ಲೋಗನ್ ಬರ್ಸ್ಕೊಂಡು ನರನಾಡಿಗಳೆಲ್ಲ ಬಿಡಿಸ್ಕೊಂಡು ಹಾರ್ಟು ಕಿಡ್ನಿ ಲಿವರ್ ಈ ಥರ ಎಲ್ಲ ಬಿಡಿಸ್ಕೊಂಡು ಬ್ಲಡ್ ಮ್ಯಾನ್ ಆಗಿ ನಾನು ಕಾಣ್ತೀನಿ ಎಲ್ಲರಿಗೂ. ಮತ್ತು ನಾನು ನೋಡಿದ ಮೇಲೆ ಜನ ಸರ್ ಮೋಟಿವೇಶನ್ ಭಾಳ ಚೆನ್ನಾಗುತ್ತೆ. ಮತ್ತು ನಾನು ನೋಡಿದ ಮೇಲೆ ಜನ ನನ್ನ ಹತ್ರ ಬರ್ತಾರೆ, ಅವರು ಫೋಟೋನ ಓಡಿಸ್ಕೊಂತಾರೆ, ಅವರು ಬ್ಲಡ್ ಡೊನೇಟ್ ಮಾಡೋಕೆ ಇಷ್ಟನ್ನು ಪಟ್ಟು ನಂಬರ್ ಕೊಡ್ತಾರೆ. ಕೆಲವರಂತೂ ವಾಲಂಟಿಯರ್ ಆಗಿ ಈ ಥರ ಕ್ಯಾಂಪ್ ಇದ್ದಾಗ ಬ್ಲಡ್ ಕೊಟ್ಟೇ ಬಿಡ್ತಾರೆ ಅವ್ರು. ಸರ್ ನಾನು ಈಗ ಇದು ಮುಖ್ಯವಾಗಿ ಕಾರಣ ಹೇಳ್ಬೇಕಂದ್ರೆ ಸರ್, ನಾನು 26 ವರ್ಷದಿಂದ ನಾನು ನಿಯಮಿತವಾಗಿ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೇನೆ ಸರ್. ನಾನು ಅಂದರೆ ನಮ್ಮ ತಂಗಿಯವರು ಬರ್ನಿಂಗ್ ಬೆಂಕಿ ಅಪಘಾತದಲ್ಲಿ ಅವರು ತೀರ್ಕೊಂಡ್ರು ಸರ್ ಈ 26 ವರ್ಷದ ಹಿಂದೆ. ಅವಾಗ 8 ಬಾಟ್ಲಿ ಕೊರತೆ ಇತ್ತು ಅವರಿಗೆ. ಇವಾಗಿನ ಕಾಲದಷ್ಟು ಆವಾಗಿನ ಕಾಲದಲ್ಲಿ ರಕ್ತ ಕೊಡೋರು ಇದ್ದಿಲ್ರಿ ಅವಾಗ ನಮಗೆ ಈ 26 ಅಂದರೆ ನನ್ನ ತಂಗಿ ತೀರ್ಕೊಂಡ ಮೂಮೆಂಟ್ನಲ್ಲಿ ಆ ರಕ್ತಕ್ಕಾಗಿ ನಾನು ಕಷ್ಟಪಟ್ಟಾಗ ನಾನು ಎಲ್ಲ ಕಡೆಗೆ ಓಡಾಡಿ ಆ 8 ಬ್ಲಡ್ಡನ್ನು ಜೋಡಿಸೋಷ್ಟೊತ್ತಿಗೆ ನನಗೆ ಅವಾಗ ರಕ್ತದಾನದ ಬಗ್ಗೆ ಏನಂತ ನನಗೆ ಅವತ್ತು ನನಗೆ ಚೆನ್ನಾಗಿ ಅರಿವಾತು ಸರ್. ನನಗೆ ಅವಾಗ ನಾನು ಒಂದು ನಿರ್ಧಾರ ತೊಗೊಂಡೆ, ನನ್ನ ಮೇಲೆ ಇರ್ತಕ್ಕಂಥ ರಕ್ತ ಯಾವುದೇ ಕಾರಣಕ್ಕೂ ನಾನು ಅದು ವೇಸ್ಟ್ ಮಾಡೋಕೆ ಬಿಡಂಗಿಲ್ಲ. ಅದು ಯಾರ್ದಾರ ಜೀವ ಉಳಿಸ್ಲಿ ನಾನು ರಕ್ತದಾನ ಮಾಡೇ ಮಾಡ್ತೀನಿ ಅಂತ ಒಂದು ನಾನು ಸ್ವಯಂ ನಿರ್ಧಾರ ತೊಗೊಂಡೆ, ಶಬ್ದ ಮಾಡ್ಕೊಂಡೆ. ಅದ್ರ ನಂತರ ಮತ್ತೆ ಯೋಚನೆ ಮಾಡಿದರೆ ನಾನು ಒಬ್ಬನ ಕೊಡೋದ್ರಿಂದ ಎಷ್ಟು ಜನ ಜೀವ ಉಳಿಸ್ಬೋದು, ಇನ್ನೂ ಹೆಚ್ಚಿನ ಏನಾರು ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಅವಾಗ ನಾನೇನು ಮಾಡಿದೆ ಸರ್, ಈ ಥರ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಏನು ಸರ್ ಪ್ರಯತ್ನಗಳು ಪಟ್ಟೆ. ಅದಕ್ಕೆ ಟ್ರೈನಿಂಗ್ ಆಗಿ ನಾನು ಆರೋಗ್ಯ ಇಲಾಖೆಯಲ್ಲಿ ಎಲ್ಲ ಭಾಗವಹಿಸಿ ಅವ್ರ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಈ ಕರ್ನಾಟಕದಾದ್ಯಂತ ಅಂದರೆ ನಮ್ಮ ಬೆಂಗಳೂರಲ್ಲಿ ಯು ಟಿ ಖಾದರ್ ಸರ್, ಆಮೇಲೆ ಅರವಿಂದ್ ಲಿಂಬಾವಳಿ ಅವರು ಆರೋಗ್ಯ ಮಂತ್ರಿಗಳು, ಈಗಿನ ದಿನೇಶ್ ಗುಂಡೂರಾವ್ ಸರ್, ಅವರ 2000 ಆ ಹಿಂದಿನ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಆರೋಗ್ಯ ಮಂತ್ರಿನೇ ಎಲ್ಲ ಇದ್ದಿರ್ರಿ ಅವರು. ಇವಾಗ ಅವ್ರ ಜೊತೆ ಎಲ್ಲ ಕಾರ್ಯಕ್ರಮ ಮಾಡ್ತಾನೆ ಇರ್ತೀನಿ ನಾನು. ಈ ರೀಸೆಂಟಾಗಿ ನಾನು ಡೆಲ್ಲಿಯಲ್ಲಿ ಸತಿ ಮೋದಿಜಿಯವ್ರ ಕಾರ್ಯಕ್ರಮಕ್ಕೆ ನಾನು ಡೆಲ್ಲಿಯಿಂದನೇ ಬಂದಿದ್ದೇನೆ ಸರ್. ನನಗೆ ಪ್ರತಿ ವರ್ಷ ದೊಡ್ಡ ಕಾರ್ಯಕ್ರಮ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜೂನ್ 14, ಅಕ್ಟೋಬರ್ 1 ಈ ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಡೆಲ್ಲಿ ಇಲ್ಲ ಬೆಂಗಳೂರಲ್ಲೇ ಇರ್ತೀನಿ. ದೊಡ್ಡ ಸರ್ಕಾರದ ಕಾರ್ಯಕ್ರಮದಲ್ಲಿ ಇರ್ತೀನಿ ಸರ್. ನಂದು ಓ ಪಾಸಿಟಿವ್ ಸರ್. ಸರ್ ನಾನು ಹೇಳಿದ್ನಲ್ಲ ಸರ್, ಈ ಜಗತ್ತಿನಲ್ಲಿ ವಾಲಂಟಿಯರ್ ಆಗಿ ಕೊಡ್ತಕ್ಕಂಥವ್ರು ಆರೋಗ್ಯ ಇಲಾಖೆಯಲ್ಲಿ ನಾನು ಇನ್ನೂ ಮಾಹಿತಿ ಶಿಕ್ಷಣದ ಅಡಿಯಲ್ಲಿ ಅರ್ಜಿ ಹಾಕಿಲ್ಲ, ನಾನು ನೋಡಿಲ್ಲ ಇನ್ನು. ಆದ್ರೆ ಪತ್ರಿಕೆಯಲ್ಲಿ ನಾನು ನೋಡ್ತಿರ್ತೇನೆ ಕೊರತೆ ಅನ್ನೋದು ಸಾಕಷ್ಟು ಪೇಪರಲ್ಲಿ 90% ಕಾಣುತ್ತೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ಕಾರ ಅವ್ರು ಮಾತಾಡಿರೋ ಇದರಲ್ಲಿ ಸರ್, ಏನು ಆರೋಗ್ಯ ಸಚಿವರು ಮಾತಾಡಿದ್ರಲ್ಲಿ ಅದು ಕೊರತೆ ತರ ಕಂಡಿಲ್ಲ. ಆದ್ರೆ ನಾನು ಮಾಹಿತಿ ಶಿಕ್ಷಣಕ್ಕೆ ಇದನ್ನ ಕೊಡ್ತೀನಿ ಸರ್. ಆದ್ರೆ ನಾನ್ ನೋಡ್ದಂಗೆ ಬ್ಲಡ್ ಬ್ಯಾಂಕ್ ಅಲ್ಲಿ ಯಾವತ್ತು ಹೋದ್ರು ಸರ್ ಏನ್ರಿ ಬ್ಲಡ್ ಕೊರತೆ ಇದ್ದೇ ಇರುತ್ತೆ. ಅಂದ್ರೆ ಜನಗಳು ಪರದಾಡ್ತಾನೆ ಇರ್ತಾರೆ, ಅವ್ರು ಕೊಡಕ್ ಬಂದ್ರೆ ಅವ್ರು ಬ್ಲಡ್ ಸಿಗ್ತಾರಲ್ಲ. ಹಂಗಾಗಿ ಸರ್ ಈ ಎಷ್ಟೇ ಜನ ಕೊಟ್ಟರು ಸರ್ ಈ ಬ್ಲಡ್ ಇಂದ ಐತಲ್ಲ ಸರ್, ಸಫಿಶಿಯಂಟ್ ಬ್ಲಡ್ ಅಂತೂ ಏನ್ ಸರ್ 24 ಅವರ್ಸ್ ಜನಕ್ಕೆ ಸಿಗ್ತಾರಲ್ಲ. ಈಗಿನ ಯುವಕರು, ಈಗಿನ ಸರ್ ಮಧ್ಯಮ ವಯಸ್ಕವರು, ಎಲ್ಲ ಆರೋಗ್ಯವಂತವಾಗಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ರಕ್ತದಾನ ಮಾಡಿದ್ರೆ ಮಾತ್ರ ಇದ್ರ ಕೊರತೆ ಏನ್ ಸರ್ ತೂಗಿಸ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ ಸರ್. ಹಂಗಾಗಿ ಇನ್ನೂ ಹೆಚ್ಚಿನ ಪಾಪ ಇವ್ರು ತುಂಬಾ ಒಳ್ಳೆ ಕಾರ್ಯಕ್ರಮ ಹಾಕ್ಯಾರ ಶ್ಯಾಮನಾಥ್ ಅವ್ರು ಸರ್. ಏನಂದ್ರೆ ಈ ತರ ಇನ್ನೂ ತುಂಬಾ ಜನ ಹಾಕ್ಯಬೇಕು ಸರ್. ನಾನು ಪರಿಸರ ಕಾರ್ಯಕ್ರಮ ನೋಡ್ತೇನೆ ಸರ್, ಪತ್ರಿಕೆನೇ ಹಸುರು ಇರುತ್ತೆ. ಎಲ್ಲಾರು ಪರಿಸರದ ಬಹಳ ಜನ ಕಾರ್ಯಕ್ರಮ ಇಷ್ಟಪಡ್ತಾರೆ, ಆದ್ರೆ ಬ್ಲಡ್ ಅನ್ಕೊಳ್ಳಿ ಹಿಂದೆ ಹೊಡಿತಾರೆ ಏನ್ ಸರ್. ಆದ್ರೆ ಇದು ಜೀವ ಉಳಿಸೋ ಕೆಲಸ. ಜೀವ ಇದ್ರೆ ಮನುಷ್ಯ ಏನ್ ಬೇಕಾದ್ರೂ ಕಾಣ್ಬೋದು, ಮಾಡ್ಬೋದು, ಸಾಧನೆ ಮಾಡ್ಬೋದು, ಬದುಕಿ ಎಲ್ಲಾದ್ರು ಏನ್ ಸರ್ ಅನುಭವಿಸ್ಬೋದು. ಜೀವನೇ ಮುಖ್ಯ ಅಂತ ಹೇಳ್ತೇನೆ ಸರ್ ನಾನು. ಹಂಗಾಗಿ ಜನಗಳು ಏನೇ ಸರ್ ಎಲ್ಲವೂ ಅಮೂಲ್ಯನೇ. ಜನಗಳು ರಕ್ತದಾನ ಮಾಡಿ ಸ್ವಲ್ಪ ರಕ್ತದಾನ ಮಾಡಿದ್ರೆ ಒಬ್ರು 4 ಜನ ಜೀವ ಉಳಿಸೋಂತ ಪುಣ್ಯ ಇದೆ. 18ರಿಂದ ಅವರು ಒಂದು 65 ವರ್ಷ ತನಕ ಅವ್ರು ಮಾಡಿದ್ರೆ ಸುಮಾರು ಒಂದು 170 ಸತಿ ರಕ್ತದಾನ ಮಾಡ್ಬೋದು. 170 ಸತಿ ರಕ್ತದಾನ ಮಾಡಿದ್ರೆ ಇಂಟು ಸರ್ 4 ಅಂದ್ರೆ 170 ಇಂಟು 4 ಸುಮಾರು ಒಂದು 600 ಜೀವನ ಒಬ್ಬ ವ್ಯಕ್ತಿ ಉಳಿಸ್ಬೋದು. ಅದಕ್ಕೆ ನಾನು ಸ್ಕೂಲ್ ಕಾಲೇಜ್ಗಳಿಗೆಲ್ಲ ಬಹಳ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೇನೆ ಸರ್. ಯುವಕರು ಮನಸ್ಸು ಮಾಡಿಬಿಟ್ರೆ, ತಿಳುವಳಿಕೆ ಬಂದ್ಬಿಟ್ರೆ ಅವ್ರು ಮುಂದಿನ ಪ್ರಜೆ ಆಗಿರ್ತಾರೆ, ಮುಂದಿನ ದಿವಸ ದೇಶ ಆಳವರಾಗಿರ್ತಾರೆ. ಅವ್ರು ಅದು ಅಳವಡಿಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ತೀನಿ. ಬಿದ್ದಿದೆ ಸರ್. ನಾನು ಮೊದಲನೇ ಬಾರಿ ಸರ್ ಮನವಿ ಕೊಟ್ಟಾಗ 18,000 ಕೊಟ್ರು ಸರ್ ನನಗೆ. ನಾನು ತಗೊಳ್ಳಿಲ್ಲ ಅದು. ಮತ್ತೆ ಅದನ್ನ ಹಂಗೆ ಬಿಟ್ಟೆ. ಮತ್ತೊಂದ್ಸತಿ ನನಗೆ ಎಲ್ಲ ಕೆಲಸ ನೋಡಿ ನಮ್ಮ ದಾವಣಗೆರೆಯ ಮಹಾನಗರ ಪಾಲಿಕೆ ಆಯುಕ್ತರು ಸಾಹೇಬ್ರು ವಿಶ್ವನಾಥ್ ಮುದ್ದಜ್ಜಿ ಸರ್ ಅಂತೇಳಿ, ನಿಮ್ಗೆ 1 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂತಂದ್ರೆ, ಆದ್ರೆ ಆ 1 ಲಕ್ಷ ರೂಪಾಯಿ ನನ್ನ ಮನಿ 24 ಇಂಚ್ ಗೋಡಿ ಸರ್, ದೊಡ್ಡ ಮನಿ. ಸುಮ್ಮನೆ ಮತ್ತೆ ನಾ ಮನಿನ ಕೆಳವಿದ ಮನಿನ ಮುಟ್ಟಿದೆ ಅಂದ್ರೆ ಮತ್ತೆ ಮೇಲೆ ಬಂದ್ಬಿಡ್ತದೆ ಏನ್ ಸರ್. ಹಂಗೆ ಬಿಡೋಕೆ ಬರಲ್ಲ. ಆ 1 ಲಕ್ಷ ರೂಪಾಯಿ ಏನಾಗಲ್ಲ ಅಂತ ಹಂಗೆ ಬಿಟ್ಟಿದ್ದೇನೆ ಸರ್. ಈಗ ಇದನ್ನ ನನ್ನ ವರ್ಲ್ಡ್ ಟೂರ್ ಕೊಡೋ ಮನವಿಯಲ್ಲಿ ಮೋದಿಜಿ ಅವರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಐತೆ ಸರ್, ಅದರಲ್ಲೇ ನಾನು ಮನವಿ ಕೊಡ್ತೀನಿ ಸರ್. ಇನ್ನೊಂದು ಕೊನೆಗೆ ಏನ್ ಮಾಡ್ತೀನಿ ಅಂದ್ರೆ, ಇಷ್ಟು ಸಂಘ ಸಂಸ್ಥೆ ಇಷ್ಟೆಲ್ಲ ನಾನು ಮಾಡಿರೋ ಕಾರ್ಯಕ್ರಮಗಳಿಗೆ ಮತ್ತೆ ನಾನು ಒಂದು ಯಾವಾಗಾರ ಅದು ಸರ್ಕಾರದ ಏನೋ ಆಗಿದ್ರೆ ಒಂದು ವಿಶೇಷ ನಂದೇ ಆದ ಒಂದು ಸಂದರ್ಶನ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರಲ್ಲಾಗಲಿ ದಾವಣಗೆರೆಯಲ್ಲಿ ಮಾಡಿ
ದಾನಿಗಳಾಗ್ಲಿ NGO ಆಗ್ಲಿ ಸರ್, ಯಾರಾದ್ರೂ ಏನಂದ್ರೆ ಅವ್ರವ್ರ ಒಂದು ವೈಯಕ್ತಿಕವಾಗಿ ಕೆಲವರು ಒಂದ್ ಸ್ವಲ್ಪ ಇಟ್ಗಿ ಕೊಡಿಸ್ಬೋದು, ಕೆಲವರು ತಗಡು ಕೊಡಿಸ್ಬೋದು, ಕೆಲವರು ಕಲ್ಲು ಕೊಡಿಸ್ಬೋದು, ಕೆಲವರು ಸಿಮೆಂಟ್ ಕೊಡಿಸ್ಬೋದು. ಹಿಂಗೇನಾರ ಮಾಡಿ ಮನೇನ ಮಾಡ್ಕೋಬೇಕಂತ ನಾನು ಅನ್ಕೊಂಡೆ ಸರ್. ನಿಮ್ ಸರ್ಕಾರದಿಂದ ಏನಾದ್ರು ಸರ್ ನನಗೆ ಈವರೆಗೂ ರಾಜ್ಯದಲ್ಲೇ ನನಗೆ ರಾಜ್ಯೋತ್ಸವ ಇದರಲ್ಲಿ ಈಗಿನ ಪ್ರಕಾಶ್ ಶರಣ್ ಪಾಟೀಲ್ ಸರ್ ವೈದ್ಯಕೀಯ ಮಂತ್ರಿ ಅವರು 2017ರಲ್ಲಿ ನಮಗೆ ಆರೋಗ್ಯ ಇಲಾಖೆಯಲ್ಲಿ ಪ್ರತಿ ವರ್ಷ ಮಾಡೋಂಥ ಕಾರ್ಯಕ್ರಮದಲ್ಲಿ ನನ್ನ ಅವರು ಐಡೆಂಟಿಫೈ ಮಾಡಿಸಿ ನನಗೆ ಒಂದು ಸನ್ಮಾನ ಮಾಡಿಸಿದ್ದಾರೆ ಅವರು. ಅದಾದ ನಂತರ ನನಗೆ 2000 ಈ ಮೊನ್ನೆ 3 ವರ್ಷದಿಂದ ಭೈರತಿ ಬಸವರಾಜ್ ಅಂತೇಳಿ ದಾವಣಗೆರೆ ಚಿಕ್ಕಮಗಳೂರು ಉಸ್ತುವಾರಿ ಸಚಿವರವರು ನಮ್ಮ ಜಿಲ್ಲಾಡಳಿತದಲ್ಲೇ ನನಗೆ ಮನವಿ ಕೊಡ್ರಿ ಅಂತ ನಾನು ಇನ್ನೂ ಮನವಿ ಕೊಟ್ಟು ಮಾಡ್ಕೊಂಡಿಲ್ಲ ನಾನು. ಈ ವರ್ಷ ನನಗೆ ಒಂದು 2 ವರ್ಷದ ಹಿಂದೆ ಅವರು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನನಗೆ ಜಿಲ್ಲಾಡಳಿತದಿಂದಲೇ ನನ್ನ ನೇಮಕ ಸೂಚನೆ ಮಾಡಿ ನನ್ನ ಭೈರತಿ ಬಸವರಾಜ್ ಸರಿಂದ ಜಿಲ್ಲಾ ಪ್ರಶಸ್ತಿ ನನಗೆ ಕೊಡಿಸಿದ್ದಾರೆ ಸರ್ ಅವರು. ಈಗ ಯುವಕರು ಆಲ್ರೆಡಿ ಮಹಿಳೆಯರಾಗಿ ರಕ್ತದಾನ ಮಾಡಕ್ಕೆ ಅವ್ರಿಗೇನು ಹೇಳಕ್ಕೆ ಸರ್ ಅವಾಗಿಂತ ಇವಾಗ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ ನಾನು ಇಷ್ಟು ಮಾತ್ರ ಹೇಳಬಲ್ಲ ಸರ್, ನಾವು ಒಬ್ಬ ವ್ಯಕ್ತಿನ ನಾನು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ 10 ರಿಂದ 15 ನಿಮಿಷ ನಾನು ಅವ್ರ ಹತ್ರ ಇದು ಮಾಡ್ತೇನೆ ಸರ್, ಪ್ರಯತ್ನ ಪಡ್ತೀನಿ. ಅವರಿಗೆ 10ರಲ್ಲಿ ಒಬ್ರು ಇಬ್ಬರು ಮನಸ್ಸು ಮಾಡ್ತಾರೆ ಅಂದ್ರೆ ಸರ್, 10ರಲ್ಲಿ ಒಬ್ಬಿಬ್ಬರು ಆದ್ರೂ ಮನಸ್ಸು ಮಾಡ್ತಾರೆ, ಇನ್ನು ಬಾಕಿಯವ್ರು ಮನಸ್ಸು ಮಾಡಲ್ಲ. ಅಂದ್ರೆ ಸರ್ ಎಷ್ಟೇ ನಾವು ಹೇಳಿದ್ರು ಅವರಿಗೆ ಮನಸ್ಸಿಗೆ ಏನ್ ಹೇಳಿ ಸರ್, ಭಯ ಅಂತ ಭ್ರಾಂತ್. ನಾವು ಕೊಟ್ರೆ ಏನಾಗ್ತೀವನ್ನ ಒಂದು ಭಯ. ಅವ್ರಿಗೆ ಯಾರಿಗೂ ಕೆಟ್ಟ ಬುದ್ಧಿ ಇಲ್ರಿ, ಕೊಟ್ರೆ ಏನಾಗ್ಬಿಡ್ತೀವಿ ಈ ಒಂದು ಭಯ ಅವ್ರಿಗೆ ಇದೆ. ಇದನ್ನ ಹೋಗ್ಲಾಡಿಸ್ಬೇಕಂದ್ರೆ ಬಹಳ ಶ್ರಮ ಪಡ್ಬೇಕು ಸರ್. ಎಷ್ಟು ಜನ ನಾವು ಇದನ್ನ ಜಾಗೃತಿ ಮೂಡಿಸಿರೋ ಸತಿ ಏನಟ್ರಿ ಕೊಡೋದು ಕ್ರಮೇಣ ಎಷ್ಟಿದೆ ಅಂತಂದ್ರೆ, ನಾನು ವೈದ್ಯಕೀಯದಲ್ಲಿ ದಾಖಲೆ ಓದಂಗೆ 100ಕ್ಕೆ 1-2% ಮಾತ್ರ ವಾಲಂಟಿಯರ್ ಇದಾರೆ ಸರ್, ಸ್ವಯಂ ಪ್ರೇರಿತವಾಗಿ ಕೊಡೋರು. ಇನ್ನು ಇಲ್ಲವೇ ಇಲ್ಲ. ನೀವು ಲೆಕ್ಕ ಹಾಕ್ರಿ ಸರ್, ಈ ತರ ಇದ್ದಾಗ ನಾವು ಈ ಕೊರತೆನ ಹೆಂಗ್ ತುಂಬಿಸ್ಬೋದು ಅಂದ್ರೆ ಸಾಕಷ್ಟು ಜನ ಮನಸ್ಸು ಮಾಡ್ಬೇಕು. ಅದರಲ್ಲಿ ನೀವೇನು ಕೇಳಿದ್ರಲ್ಲ ಸರ್, ಯುವತಿಯರು ಏನಿದಾರಲ್ಲ ಇವಾಗ ಫಸ್ಟ್ ಮನಸ್ಸು ಮಾಡ್ಬೇಕು. ಯಾಕಂದ್ರೆ ಓದಿರ್ತಾರೆ, ವಯಸ್ಸಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ತಿಳುವಳಿಕೆ ಇರುತ್ತೆ, ಜ್ಞಾನ ಇರುತ್ತೆ, ಇವರೆಲ್ಲ ಮನಸ್ಸು ಮಾಡ್ಬೇಕಂತ ಅಂತೀನಿ ಸರ್. ಆಗಿ ಬಂದು ಜನಗಳು ಜಾಗೃತಿ ಮೂಡಿಸೋಕೆ ಇಷ್ಟಪಡ್ತೀನಿ ಸರ್. ಮೋದಿ ಅವ್ರಿಗೆ ಏನ್ ಭೇಟಿ ಆಗ ಸರ್ ಮೋದಿ ಅವರಿಗೆ ನಾನು ಮನವಿ ಕೊಟ್ಟಿಲ್ಲ, ಇನ್ನು ಕೊಡೋದ್ರಾಗದನ್ ಸರ್. ನನಗೆ ಮೊನ್ನೆ ಓದಂತ ಕಾರ್ಯಕ್ರಮ ಬ್ಲಡ್ ಡೊನೇಟ್ ಅಲ್ಲೇ ಮಾಡಬೇಕಾಗಿತ್ತು. 44 ಸೆಲ್ಸ್ ಬೆಸಲು ಇರೋದ್ರಿಂದ ನನಗೆ ಆ ಟೆಂಪರೇಚರ್ ನನಗೆ ಆಗಿ ಬರೋಂಗಿಲ್ಲ. ಅಲ್ಲಿ ಕೊಟ್ಟು ಹೊರಗೆ ಬಂದ್ರೆ ನಾನು ಲಗೇಜ್ ತಗೊಂಡು ಆಗದೆ ಇರೋದ್ರಿಂದ ನಾನು ಸ್ವತಃ ಇಲ್ಲಿ ಬಂದಿದ್ದೇನೆ. ನಿನ್ನೆಲ್ಲ ಮೊನ್ನೆ ಇನ್ನು SBI ಬ್ಯಾಂಕ್ನವ್ರದ್ದು ಇಲ್ಲಿ ಇದು ಸರ್ ಬಾದಾಮಿಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ನಂದು ಹಾಕ್ಸಿದ್ದಾರೆ ಸರ್ ಹೆಸರು. 102ನೇ ಸರಿ ದಾವಣಗೆರೆ ಮನೆ ಶಿವಕುಮಾರ್ ಮಾಡಿದಾರೆ ಅಂತ ಹಾಕ್ಸಿದ್ದಾರೆ ಫ್ಯಾಮಿಲಿ ಅವ್ರ ಫ್ರೆಂಡ್ ಸಪೋರ್ಟ್ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಯಾರು ನಂಬ್ತಾರೆ ಯಾರು ಇಲ್ಲ. ಆದ್ರೆ ಸರ್ ನಾವು ಈ ಕೆಲಸ ಮಾಡೋಕೆ ಬಹಳ ಸ್ಫೂರ್ತಿದಾಯಕ. ಹೆಂಗಂದ್ರೆ ನನಗೆ ಒಬ್ಬ ಪೆಥಾಲಜಿಸ್ಟ್ ಡಾಕ್ಟರ್ ಪರಿಚಯ ಆದ್ರಿ. ಅವರು ನಮಗೆ ತುಂಬಾ ಈ ಕಾರ್ಯಕ್ರಮ ಒತ್ತು ಕೊಟ್ರು. ಅವರು ನೀವು ಏನೇ ಮಾಡ್ರಿ ರೆಡ್ ಇದರಲ್ಲಿ ಬಣ್ಣದಲ್ಲೇ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರು ಅವರು. ಮತ್ತೆ ನಮ್ಮನ್ನ ಬಹಳ ಕಡೆ ಕರ್ಕೊಂಡು ಹೋಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಒಳಗೆಲ್ಲ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಜನಗಳನ್ನ ಮನವೊಲಿಸ್ಬೇಕು, ಯಾವ ರೀತಿ ಆಯೋಜನೆ ಮಾಡಬೇಕು, ಇವೆಲ್ಲ ನಮಗೆ ಅವ್ರು ಹೇಳ್ಕೊಟ್ಟು ತುಂಬಾ ನನಗೆ ಒತ್ತು ಕೊಟ್ಟು ಈ ಕೆಲಸ ಕಳಿಸ್ಕೊಟ್ರು ಸರ್. ನಾನು ಬಹಳ ಓದಿಲ್ಲ, 7ನೇ ಕ್ಲಾಸ್ ಓದ್ದವನು. ಇವತ್ತು ಕರ್ನಾಟಕದ ಉದ್ದಾಗಲ್ಲ ನಾನು ಈ 26 ವರ್ಷದ ಸರ್ವಿಸ್ನಲ್ಲಿ ಇಂಥ ಡಿಸ್ಟಿಕ್ ಅಲ್ಲಿ ಮಾಡಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಡಿಸ್ಟಿಕ್ಕಿನ ಪೇಪರ್ ನನ್ನ ಹತ್ರ ಅದಾವ. ನೀವು ಇವತ್ತು 102ವರೆಗೆ ಏನ್ ಕೊಟ್ಟಿದ್ದಾನೆ ಸರ್, ಅವೆಲ್ಲ ಪೇಪರ್ ಎಲ್ಲ ನನ್ನ ಹತ್ರ ಸ್ಟೇಟ್ಮೆಂಟ್ ಇದೆ. 102ನೇ ಸರಿ ಕೊಟ್ಟಿದ್ದಾನೆ ಸರ್, ನಿನ್ನಲ್ಲಿ ಮೊನ್ನೆ ಕೊಟ್ಟಿದ್ದಾನೆ ಸರ್. ನಾನು ಹೇಳೋದು ಇಷ್ಟೇ ಸರ್, ಹೇಳೋದು ನಾನಂತೂ ಮದುವೆನೇ ಆಗಿಲ್ಲ, ಈ ಜನಸೇವೆಯಲ್ಲೇ ತ್ಯಾಗ ಆಗಿ ಹೋಗ್ಬಿಟ್ಟಿದ್ದೇನೆ ನಾನು. ಮತ್ತೆ ನಾನು ವಿಶೇಷ ಅಂದ್ರೆ ವರ್ಲ್ಡ್ ಟೂರ್ ಮಾಡ್ತಿದ್ದೇನೆ ನಾನು. ಬರೀ ರಕ್ತದಾನಿನೂ ಅಷ್ಟೇ ಅಲ್ಲ ಸರ್, ರಕ್ತದಾನಿ ಜೊತೆಗೆ ನೇತ್ರದಾನಿನೂ ಅದಾನಿ, ದೇಹದಾನಿ ಅದಾನಿ, ಆರ್ಗನ್ ಡೊನೇಷನ್ ಅಂತ ಹೇಳಿದ್ದೆ ಸರ್, ಅದನ್ನು ಡೊನೇಟ್ ಮಾಡಿದ್ದಾನೆ. ಯಾಕಂದ್ರೆ ನಾನು ರಸ್ತೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿ ಬರಲ್ಲ ನನಗೆ. ಅದಕ್ಕೆ ಜೀವಂತನೇ ನಾನು ಅದನ್ನ ಆರ್ಗನ್ ಡೊನೇಷನ್ ಬರ್ಕೊಟ್ಬಿಟ್ಟಿದ್ದೇನೆ ನಾನು. ಮತ್ತೆ ನಾನು ನಾರ್ಮಲ್ ಸತ್ತಾಗ ನಂದು ಡೆಡ್ ಬಾಡಿ ವೇಸ್ಟ್ ಆಗದೆ ಇರಲ್ಲ ಅಂತ ಅನಾಟಮಿ ಬರ್ಕೊಟ್ಟಿದ್ದೇನೆ ನಾನು. ಎಲ್ಲೇ ಹೋದಾಗ ನಾನು ಯಾರಾದ್ರೂ ಒಂದು ತೀರ್ಕೊಂಡ್ರೆ ವಿಷಯ ಗೊತ್ತಾದ್ರೆ ಅದನ್ನ ನನ್ನ ನೇತ್ರದಾನಕ್ಕೆ ನೋಂದಾವಣಿಗೆ ಏನ್ ಸರ್ ಅವ್ರಿಗೆ ಪ್ರಯತ್ನ ಪಟ್ಟು ನೋಂದಾವಣಿ ಮಾಡಿಸಿ ಅದನ್ನ ಬ್ಯಾಂಕಿಗೆ ನಾನು ತಲುಪಿಸ್ತೀನಿ. ಮತ್ತೆ ಎಲ್ಲೇ ನಾವು ಹೋದಾಗ ರಕ್ತದಾನ ಪ್ರಚಾರದ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಯಾರಾದ್ರೂ ನನಗೆ ಏನ್ ಸರ್ ಸಿಗ್ತಾನೆ ಇರ್ತಾರ. ಒಂದಲ್ಲ ಒಂದು ನಾನು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಸಹ ಮಾಡಿಸೋದು, ಅವೇರ್ನೆಸ್ ಮಾಡೋದು, ವಾಲಂಟಿಯರ್ ಆಗಿ ನಾನು ಜಾತ್ರಾ ಉತ್ಸವದಲ್ಲಿ ಅಂತ ನಾನು ಜನ ಇದ್ ಕಡೆ ಜನಸಂದಣಿಯಲ್ಲಿ ಇದ್ದೇ ಇರ್ತೀನಿ ಸರ್. ನಾನು ನನಗೆ ನೆರಳು ಸರ್ ನಾನು ಬಾಡಿ ಬಿಲ್ಡರ್. ನಾನು ಮುಂಚಿಂದನು ಅವಾಗ ನಾನು ಬ್ಲಡ್ ಡೊನೇಟ್ ಮಾಡ್ತಿದ್ದೆ. ಆದ್ರೆ ನನಗೆ ಇದ್ರ ಬಗ್ಗೆ ರಕ್ತದಾನದ ಬಗ್ಗೆ ಇಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿಲ್ಲ. ಯಾರೇ ಕೇಳ್ದ ಕೊಟ್ಟ ಮತ್ತೆ ಹಂಗೆ ಬಿಟ್ಬಿಡ್ತಿದ್ದೆ. ನಮ್ಮ ತಂಗಿ ಯಾವಾಗ ಇದಾಯ್ತೋ ಅವಾಗ ನನಗೆ ಸ್ವಲ್ಪ ಜ್ಞಾನೋದಯ ಆಯ್ತು. ನನ್ನ ಮೈಗಿನ ರಕ್ತ ವೇಸ್ಟ್ ಆಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡೆ. ನಾನು ಅವಾಗಿಂದ ನಿಯಮಿತವಾಗಿ ತಪ್ಪಿಸ್ತೇನೆ ಬ್ಲಡ್ ಡೊನೇಟ್ ಕೊಡಕ್ಕೆ ನಾನು ಶುರು ಮಾಡಿದ್ದೇನೆ ಸರ್. ಸರ್ ನಾನು ಇವರಿಗೆ ಏನಿಲ್ಲ ಸರ್, ನಾನು ನೋಡ್ತಾನೆ ಇರ್ತೇನೆ. ಸಾಕಷ್ಟು ಜನ ನನಗೆ ಸರ್, ನಾನು ನೀವು ಕೇಳಿದ ಒಂದು ಪ್ರಶ್ನೆಗೆ ಏನು ಉತ್ತರ ನಾನು ಹೇಳಬಲ್ಲೆ ಅಂದ್ರೆ, ಈ ಜನಗಳು ಒಳ್ಳೆ ಪ್ರೋತ್ಸಾಹ, ನನ್ನ ಜನಗಳು ಎಲ್ಲೋದ್ರೂ ಐಡೆಂಟಿಫೈ ಮಾಡೋದ್ರ ಜೊತೆಗೆ ನನ್ನ ನೋಡಿ ಕೊಡೋಂಥ ಫ್ಯಾನ್ಸ್ ನನಗಿದ್ದಾರೆ. ಕೆಲವೆಲ್ಲ ನನಗೆ ಬಹಳ ಚೆನ್ನಾಗಿ ಅವರ ಒಂದು ಮಾರ್ಗದರ್ಶನ, ಅವರೊಂದು ಒಳ್ಳೆ ಹಿತವಚನಗಳು, ಅವರ ನನಗೆ ಒಂದು ಅಂದ್ರೆ ಹಸಮುಖಿಯಿಂದ ನನ್ನ ಹತ್ರ ಮಾತಾಡೋದು. ದೊಡ್ಡವ್ರ ಸತಿಗೂ ನೀವು ಒಳ್ಳೆ ಕೆಲಸ ಮಾಡ್ತದೆಯಪ್ಪ,
ಜೀವ ಉಳಿಸೋ ಕೆಲಸ ಅಂತ ಹೇಳ್ತಿರೋದ್ರಿಂದ ನಾನು ಎಷ್ಟೋ ಜನಕ್ಕೆ ನಾನೇ ಸ್ವಯಂ ಕೊಟ್ಟು ರಕ್ತನ ನಾನು ಕೊಟ್ಟಿದ್ದು ಅವ್ರಿಗೆ ಕೊಡ್ತಾ ಇರ್ತೀನಿ ಸರ್. ನಾನು ಯಾರು ಏನು ಮಿಸ್ಯೂಸ್ ಇಲ್ಲ ಸರ್. ಸರಿಲಾರ್ದಂತ ಕ್ಷಣ ಈಗ ಯಾವುದೋ ಜೀವ ಭಾಳ ಸೀರಿಯಸ್ ಇರುತ್ತೆ ಆ ಟೈಮಿಂದ ನಿಮ್ಮ ಹೊಟ್ಟೆನಿಂದ ಜೀವ ಉಳಿದಿತ್ತು. ಸರ್ ನನಗೆ ನನ್ನ 102 ಸತಿ ನಾನು ರಕ್ತ ಕೊಟ್ಟಿದ್ದಾನೆ ಸರ್. ಅಂದ್ರೆ ನನಗೆ 102 ಜನದ್ದು ನನಗೆ ಖುಷಿ ಇದೆ. ಯಾಕಂದ್ರೆ ಸರ್ ಕೆಲವ್ರು ಹೇಳ್ತಾರೆ ನಾವು ರಕ್ತದಾನ ನಾವು ವಯಸ್ಸಾದರಿಗೆ ಕೊಡಲ್ಲ, ನಾವು ಹಂಗೆ ಹಿಂಗೆ ಅಂತಾರೆ. ಸರ್ ನಂದೇ ನಾಳೆ ವಯಸ್ಸಾಗ್ಬೋದು, ನಾಳೆ ಇನ್ನೊಬ್ರಿಗೂ ವಯಸ್ಸಾಗ್ಬೋದು. ಏನಂದ್ರೆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನಾವು. ಪ್ರತಿಯೊಬ್ಬರಿಗೂ ಜೀವ ಅಮೂಲ್ಯನೇ, ಪ್ರತಿಯೊಂದು ನಾವು ರಕ್ತ ಕೊಡೋದು ಅಮೂಲ್ಯನೇ ಸರ್. ನನಗೆ ಇವತ್ತು ನಾನು ಮದುವೆ ಮುಂಜೆ ಏನಾಗದಲ್ಲೇ ಇಷ್ಟು ವಾಲಂಟಿಯರ್ ತಿರುಗಾಡ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇಷ್ಟು ರಾಷ್ಟ್ರಾದ್ಯಂತ ಓಡಾಡ್ತಾ ಇದ್ದೇನೆ ನಾನು. ನನಗೆ ಈ ಸುಖ ಸಂತೋಷ ಅನ್ನೋದು, ಈ ನೆಮ್ಮದಿ ಅನ್ನೋದು ಈ ಕೆಲಸದಲ್ಲಿ ನನಗೆ ಸಿಕ್ಕಿದೆ. ಇಲ್ಲಾಂದ್ರೆ ನಾನು ಇಷ್ಟು ದಿವಸ ಮಾಡಕ್ ಆಗ್ತಿದ್ದಿಲ್ಲ ಸರ್. ನನಗೆ ನಾನು ಮಾಡೋ ಕೆಲಸ ಅಂತೂ ಸರ್ ಯಾರಿಗಾದ್ರೂ ಜೀವ ಉಳಿಸುತ್ತೆ. ಅವ್ರು ಯಾರಿಗಾರ ಕೊಡ್ಲಿ, ಯಾರ ಮಾಡ್ಲಿ, ಏನಂದ್ರೆ ಸರ್ ಅಂತೂ ರಕ್ತ ಕೊಟ್ಟಿದ್ದು ಜೀವ ಉಳಿಸೋ ಕೆಲಸ ಮಾಡೇ ಮಾಡುತ್ತೆ. ಅವ್ರು ರಕ್ತದಾನ ಮಾಡೋರು ಒಂದ್ ನಮ್ನಿ ನಾನು ಹೇಳ್ಬೇಕಂದ್ರೆ ಅವ್ರು ನಿಜವಾಗ್ಲೂ ರಕ್ತದಾನ ಮಾಡೋಂಥವ್ರಿಗೆ ನಾವು ದೇವ್ರ ಸಮಾನ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ನಿಜವಾದ ದೇವ್ರು ಬಂದು ಉಳಿಸಲ್ಲ, ಮನುಷ್ಯನ ರೂಪದಲ್ಲೇ ದೇವ್ರು ಮಾಡೋ ಕೆಲಸ ಮನುಷ್ಯರು ಮಾಡ್ತಾರೆ. ಆ ರಕ್ತ ಅಂತೂ 4 ಜನ ಜೀವ ಉಳಿಸುತ್ತೆ ಸರ್ ಅದು. ನನಗೆ ಹಿಂಗಾಗಿ ಆಮೇಲೆ ನಾನು ಬ್ಲಡ್ ಬ್ಯಾಂಕ್ ಹತ್ರ ಹೋಗಿ ಓಡಾಡ್ತಿರ್ತೇನೆ ರೀ. ಎನಿ ಟೈಮ್ ನಾನು ನೋಡ್ತಾ ಇರ್ತೇನೆ ಸರ್. ಬ್ಲಡ್ ನಲ್ಲಿ 24 ಗಂಟೆನೂ ಬ್ಲಡ್ ಬ್ಯಾಂಕ್ ಹತ್ರ ಸಂದಣಿ ಇದ್ದೇ ಇರುತ್ತೆ ಸರ್. ಬ್ಲಡ್ ಅದು ಬೇಕು ಇದು ಬೇಕಂತೇಳಿ ಅವ್ರು ಬ್ಲಡ್ ಕೊಟ್ಟರು ಸಹ ಅವ್ರಿಗೂ ಬ್ಲಡ್ ಸಿಗ್ತಿರಲ್ಲ. ಹಿಂಗಿದ್ದಾಗ ಇದು ರಕ್ತಕ್ಕೆ ಬಹಳ ಮಹತ್ತರವಾದ ಸರ್, ಏನೇಳಿ ಸರ್, ಮಹತ್ತರವಾದ ಒಂದು ಅಂಶ ಇದೆ ಇದರಲ್ಲಿ. ಹಿಂಗಾಗಿ ಸರ್ ಅದು ರಕ್ತಕ್ಕೆ ಆ ಗ್ರೂಪ್ ಈ ಗ್ರೂಪ್ ಅಂತ ನೆಗೆಟಿವ್ ಅಂತ ನಾವು ಹೇಳ್ತೀವಿ. ಕೆಲವು ಸಂದರ್ಭದಲ್ಲಿ ಪಾಸಿಟಿವೇ ಸಿಗ್ತಾರಲ್ಲ, ನೆಗೆಟಿವ್ ಅವ್ರ ಮನೆ ಇರ್ತಾರ, ಪಾಸಿಟಿವ್ ಬ್ಲಡ್ ಅವ್ರಿಗೆ ಬೇಕಾಗಿರ್ತವೆ. ಯಾರೋ ಒಬ್ರು ಮನೆ ಒಬ್ರು ಪಾಸಿಟಿವ್ ಬಿಟ್ಟಿರ್ತಾರೆ. ಆ ತರ ನಡೆದಿದೆ ನನ್ನ ಘಟನೆಯಲ್ಲಿ. ಮಂದಿ ಎಲ್ಲ ನೆಗೆಟಿವ್ ಇದ್ರೆ ಮಗಳು ಮಾತ್ರ ಪಾಸಿಟಿವ್ ಇತ್ತು. ಆ ಸಂದರ್ಭದಲ್ಲಿ ಬ್ಲಡ್ ಕೊಟ್ಟರೆ ಸಿಗ್ಲಿಲ್ಲ. ಪ್ರತಿಯೊಂದು ಅಮೂಲ್ಯನ ಸರ್. ಯಾಕಂದ್ರೆ ಅವ್ರಿಗೆ ಆ ರಕ್ತನೇ ಅಮೂಲ್ಯ ಇರ್ತೈತಿ. ನಾವು ಆ ರಕ್ತಕ್ಕೆ ನೆಗೆಟಿವ್ ತಂದು ಹಾಕಿರೋ ಉಳಿಯಲ್ಲ. ಹಂಗಾಗಿ ಸರ್ ಪ್ರತಿಯೊಂದು ಅಮೂಲ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ರಕ್ತದಾನ ಮಾಡ್ಬೇಕಾದ್ರೆ ಹೆಲ್ತ್ ಹೆಂಗ್ ಇಟ್ಕೋಬೇಕ್ರಿ ಸರ್? ನೀವು ಹೇಳಿದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನೋಡ್ರಿ ಸರ್, ನನಗಂತೂ ಒಂದು ಕಾಫಿ ಟೀ ಕುಡಿಯಲ್ಲ, ಒಂದು ಎಲ್ ಹಾಕಲ್ಲ, ಒಂದು ಬಿಡಿ ಸಿಗರೇಟ್ ಹಾಕಲ್ಲ, ಏನ್ ಹಾಕಲ್ಲ. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಫಸ್ಟ್ ನಾವು ಚೆನ್ನಾಗಿರ್ಬೇಕು. ನಾವು ಇನ್ನೊಬ್ರಿಗೆ ಹೇಳೋರು ನಾನು ರಕ್ತದಾನನೂ ಮಾಡಂಗಿರ್ಬೇಕು, ನಾವು ದುರ್ಚಟಗಳಿಗೆ ಅಳವಡಿಸಿರ್ಬಾರ್ದು. ನಮ್ಗೆ ಎಷ್ಟು ಇದೆ ಅಂದ್ರೆ ನಾವು ಎಷ್ಟೋ ಕಡೆಗೆ ಬ್ಲಡ್ ಡೊನೇಟ್ ಮಾಡಕ್ ಹೋದ್ರೆ ನಂದು ಏನೋ ತಪಾಸಣೆನೇ ಮಾಡಲ್ಲ, ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಗ್ಯಾರಂಟಿ ಇದೆ. ಆದ್ರೆ ಮಾಡ್ತಾರೆ, ಮಾಡಲ್ಲ ಅಂತ ಏನಿಲ್ಲ. ಆದ್ರೆ ಅಷ್ಟು ವಿಶ್ವಾಸ ಇದೆ ಅವರಿಗೆ. ನಾವು ಸತಿ ಯಾವುದೇ ರೀತಿಯ ಏನ್ ಸರ್ ತಪ್ಪು ಮಾರ್ಗಗಳು ಹೋಗಲ್ಲ ನಾವು. ಯಾಕಂದ್ರೆ ನಮಗೆ ಒಂದು ನಿಬಂಧನೆ ನಮ್ಗೆ ಹೆಂಗಿದೆ ಸರ್, ಈಗ ನಾನು 102 ಮಾಡಿದ್ದೀನಿ, 103 ಮಾಡ್ಬೇಕು, 110 ಮಾಡ್ಬೇಕು, 150 ಮಾಡ್ಬೇಕು ಅನ್ನೋದು ಒಂದು ಪ್ರಬಲ ಆಸೆ ಇಟ್ಕೊಂಡಿದ್ದೇನೆ ನಾನು. ಇನ್ನು ನನಗೆ ಒಂದು 10 ವರ್ಷ ಟೈಮ್ ಇದೆ ಸರ್. ಇನ್ನೂ ಒಂದು 50 ಸತಿ 100 ದಾಟ್ಬೇಕನ್ನ 150 ಮಾಡ್ಬೇಕನ್ನ ಆಸೆ ಇದೆ. ಈ ಆಶೆ ಆಕಾಂಕ್ಷೆಗಳು, ಈ ಸಾಧನೆ ಏನಿದೆ ಸರ್, ಇದು ಮನುಷ್ಯನಿಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನ ಸರ್ ಇಡುತ್ತೆ. ಇಲ್ಲಾಂದ್ರೆ ನಾವು ಸಾಧನೆ ಮಾಡಕ್ ಆಗಲ್ಲ ಸರ್, ನನ್ನ ಅನಿಸಿಕೆಯಲ್ಲಿ ಸರ್. ಏನಂದ್ರೆ ಸರ್ ನನಗೀಗ 55 ವರ್ಷ ವಯಸ್ಸು, 2 ವರ್ಷ ವಯಸ್ಸು. ನನ್ನ ಇದರಲ್ಲಿ ಸರ್ ನಾನು ನೋಡಿದಂಗೆ 67-68 ವರ್ಷದ ಡೋನರ್ಸ್ ನನ್ನ ಕಣ್ಣೆದ್ರಿಗೆ ನಾನೇ ಕೆಲವು ಕ್ಯಾಂಪ್ ಮಾಡೋದ್ರಲ್ಲಿ ಈಗಲೂ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ. ನಾನಂತೂ ಬ್ರಹ್ಮಚಾರಿ ಇದ್ದೇನೆ, ಯಾವ ಹ್ಯಾಬಿಟ್ಸ್ ದುರಾಭ್ಯಾಸಗಳು ಇಲ್ಲ, ಯಾವುದೇ ಆದ ದುರ್ಚಟಗಳು ಒಂದೂ ಇಲ್ಲ. ಮತ್ತೆ ಚೆನ್ನಾಗಿರೋದ್ರಿಂದ ಸರ್ ನನಗೂ ಇನ್ನೂ ನಮ್ಗೆ ಈ ಹೋಟೆಲ್ ಮೇಲೆ ಜೀವನ ಇದೆ. ನನ್ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಆಹಾರಗಳು ಕ್ರಮಗಳು ಏನಾರ ನನಗೆ ಆದ್ರೆ ನಾನು ಅವ್ರನ್ನ ಮೀರಿಸಿ, ಅಂದ್ರೆ ಒಂದು 170 ವರ್ಷ ತನಕನೂ ನಾನು ಆರೋಗ್ಯ ಚೆನ್ನಾಗಿದೆ. ಮತ್ತೆ ವರ್ಲ್ಡ್ ಬ್ಲಡ್ ಡೋನರ್ಸ್ ಇದರಲ್ಲಿ ನಾನು ಒಂದು ಮ್ಯಾಟರ್ ನೋಡಿದ್ದೇನೆ ಸರ್, 200 ತನಕ ಮಾಡಿರೋ ದಾಖಲೆ ನೋಡಿದ್ದೇನೆ ಸರ್ ನನ್ನ ವರ್ಲ್ಡ್ ಅಲ್ಲಿ. ನಮ್ಮ ದೇಶದಲ್ಲಿ 65 ವರ್ಷಕ್ಕೆ ಈ ರೂಲ್ಸ್ ಮುಗಿಬಹುದು. ಫಾರಿನ್ನಲ್ಲಿ 65 ವರ್ಷಕ್ಕೆ ರೂಲ್ಸ್ ಇಲ್ರಿ, 82 ವರ್ಷ ತನಕ ರೂಲ್ಸ್ ಇದೆ. ನಾನು ಪೇಪರ್ ಓದಿದ್ದೇನೆ. ಹಿಂಗಾಗಿ ನಾವು ಹೊರಗಡೆ ಹೋದಾಗ ಸರ್ ನಮ್ಗೆ ಇಲ್ಲಿ ಆಗ್ಲಿದ್ರೆ ನನಗೆ ಸಾಧನೆ ಮಾಡ್ಬೇಕನ್ನೋ ಛಲದಲ್ಲಿ ಹೊರಗಡೆ ದೇಶ ಹೋದಾಗೆಲ್ಲ ನಾನು ಡೊನೇಟ್ ಮಾಡೇ ಮಾಡ್ತೀನಿ. ನಾನು ಮಾಡ್ಬೇಕನ್ನೋದು ಆಸೆ ಇದೆ ಸರ್. ಏನಂದ್ರೆ ಆದ್ರೆ ನನಗೆ ಈ ಸ್ಟೇಜ್ ಇದೆ, ಆ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟರೆ ನಾನು ಮಾಡ್ತೀನಿ. ಆದ್ರೆ ಈಗಿನ ಯುವಕರಿಗೆ ಹೇಳೋದು ನನ್ನ ಸರ್, ಚಿಕ್ಕ ವಯಸ್ಸಿನಿಂದ ಅಳವಡಿಸ್ಕೊಂಡ್ರೆ ಅವರು 1000 ಜನ ಜೀವ ಉಳಿಸಂತ ಕೆಲಸ, ಪುಣ್ಯದ ಕೆಲಸ ಸರ್. ಏನಂದ್ರೆ ಜೀವನದಲ್ಲಿ ಜೀವ ಉಳಿಸೋದಕ್ಕಿಂತ ಜಗತ್ನಲ್ಲಿ ಯಾವುದೂ ದೊಡ್ಡದಿಲ್ಲ ಅನ್ಕೊಂಡು. ಏನ್ ಕೊಟ್ರೆ ಕ್ಷಣಿಕ ಮನುಷ್ಯನಿಗೆ, ಜೀವಕ್ಕಿಂತ ಹೆಚ್ಚು ಏನೂ ಇಲ್ಲ ಸರ್ ಮನುಷ್ಯನಿಗೆ. ಇದು ಎಲ್ಲರಿಗೂ ಸಿಗ್ಬೇಕು, ಎಲ್ಲಾ ವಯಸ್ಸಿನವ್ರಿಗೂ ಸಿಗ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ನಾನ್ ಚೆನ್ನಾಗಿರ್ತೀನಿ ಅನ್ನೋದಕ್ಕಿಂತನೂ ನನಗೆ ಜನ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಂಗ ನಾನು ಯಾವತ್ತೂ ಅನ್ಕೊಂಡಿದ್ದೆ. ನನಗೆ ಜನ ಅಂತಿರ್ತಾರೆ, ನೀವ್ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿದ್ರೆ ಜನದಿಂದ ತಗೊಂಡ್ರೆ ಏನ್ ಮಾಡ್ತೀರಿ ಅಂತಾರೆ. ನಾನ್ ಹಂಗ್ ಹೇಳಲ್ಲ ಯಾವತ್ತು. ನನಗೆ ಜನ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಂಗೆ. ದೇಶ ಚೆನ್ನಾಗಿರ್ಬೇಕು, ಜಗತ್ ಚೆನ್ನಾಗಿರ್ಬೇಕು, ಜಗತ್ ಚೆನ್ನಾಗಿರ್ಬೇಕು ನನ್ನ ವಿಚಾರ ಸರ್.